ಚಾಮರಾಜನಗರದಲ್ಲಿ ಗೋಮಾತೆ ಕೆಚ್ಚಲನ್ನ ಕೊಯ್ದಿದ್ದು ಖಂಡನೀಯ ಎಂದು ರೈತ ಮುಖಂಡ ಗುರುಲಿಂಗಪ್ಪ ಅಂಗಡಿ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಡವಟ್ಟು ಮಾಡುತ್ತಾ ಬಂದಿದೆ. ರೈತರಿಗೆ, ಉದ್ಯೋಗದಾರರಿಗೆ ಕೆಟ್ಟ ಸಮಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಶುರುವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಆತ್ಮಹತ್ಯೆಯಂತೆ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೇ ಇವೆ. ಮುಖ್ಯಮಂತ್ರಿ ಅವರೇ ಗೋಮಾಂಸ ತಿನ್ನುತ್ತಿರುವುದರಿಂದ ಕಾಂಗ್ರೆಸ್ ಸರ್ಕಾರ ಹಾಗೂ ಮಂತ್ರಿ ಮಂಡಲ ಗೋಮಾತೆಗೆ ಗೌರವ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀನಾರಿಗಾದೆಯೋ ದುಷ್ಟ ಕಾಂಗ್ರೆಸ್ ಮಾನವನೇ ಎಂದು ವಚನದ ಮೂಲಕ ಕಾಂಗ್ರೆಸ್ ವಿರುದ್ಧ ಗುರುಲಿಂಗಪ್ಪ ಅಂಗಡಿ ಹರಿಹಾಯ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಗೋಮಾತೆಗೆ ರಕ್ಷಣೆ ಇಲ್ಲದಂತಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಗಣಿ ಎರಚುತ್ತೇವೆ. ಇನ್ನು ಮುಂದೆ ಹಿಂದೂಗಳು ಈ ರೀತಿಯಾದರೆ ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದ ಉದ್ದೇಶ ಚಾಮರಾಜಪೇಟೆಯಲ್ಲಿ ನಡೆದ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ಘೋರ ಕೃತ್ಯವನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ, ಜೊತೆಗೆ ನಮ್ಮ ರೈತ ಮೋರ್ಚಾ ಬಿಜಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಡೊಳ್ಳಿ ಅವರು, ಅದೇ ರೀತಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಬಾಲರಾಜ್ ರೆಡ್ಡಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಇವತ್ತು ಬಾರ್ ಹಸನದ ಅಧ್ಯಕ್ಷರಾಗಿ ಇವತ್ತು ಪತ್ರಿಕಾಗೋಷ್ಠಿ ಭಾಗಿಯಾದಂಥ DG ಬರಾದ ವಕೀಲರು, ಅದೇ ರೀತಿ ಕುಮಾರ್ ನಿಡೋಣಿ ವಕೀಲರು, ಅದೇ ರೀತಿ ರಾಚಪ್ಪ ರೈತ ಮೋರ್ಚಾದ ಬಿಜಾಪುರ ಮಂಡಲ ಅಧ್ಯಕ್ಷ ರಾಚಪ್ಪನ ಬಿರಾದರ್ ಅವರು, ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮ ವಿಜಯ್ ಜೋಶಿ ಅವರು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿದ್ದಾರೆ. ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನರ ಮೇಲೆ ಒಂದಿಲ್ಲದ ಒಂದು ಹೊರೆ ಹಾಕುತ್ತಾ ಹೊರಟೈತೆ. ರೈತರಿಗೆ ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳನ್ನು ನಿಲ್ಲಿಸಿ ದುಸ್ಸಾಹಸ ಮೆರೆದಿದೆ. ಮುಖ್ಯಮಂತ್ರಿ ಗಾದಿಗಾಗಿ ಒಳಗೊಳಗೆ ಮುಸುಕಿನ ಗುದ್ದಾಟ. ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಇಲ್ಲದೆ ಕಾರ್ಮಿಕ ವರ್ಗ ಒದ್ದಾಡ್ತಾ ಇದೆ. ರಾಜ್ಯದಲ್ಲಿ ಗುತ್ತಿಗೆದಾರರು ಬೇರೆ ಹುದ್ದೆಗೆ ಹುಡುಕುತ್ತಿದ್ದಾರೆ. ಕಾಂಗ್ರೆಸ್ಸಿನ ಕೆಟ್ಟ ನೀತಿಗಳಿಂದ ಮುಂದಿನ ದಿನ ಸರ್ಕಾರದ ಕೆಲಸಗಳಿಗಾಗಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗುತ್ತಿಗೆದಾರನ್ನು ಕರೆಸಿ ಕೆಲಸ ಮಾಡುವ ಪ್ರಸಂಗ ಬರ್ಬೋದು. ಯಾಕೆಂದರೆ ಗುತ್ತಿಗೆದಾರರಿಗೆ 2 ವರ್ಷದಿಂದ ಹಳೆ ಬಾಕಿ ಹಣವನ್ನು ಕೊಡದೆ ಗುತ್ತಿಗೆದಾರರು ಬೀದಿಗೆ ಬಂದು ಹೋರಾಟಕ್ಕೆ ಇಳಿಯುವ ಕಾಲ ಸನ್ನಿಹಿತವಾಗಿದೆ. ರೈತರ ಆತ್ಮಹತ್ಯೆಯನ್ನು ಕೇಳ್ತಾ ಇದ್ದೀವು. ಈಗ ಗುತ್ತಿಗೆದಾರ ಆತ್ಮಹತ್ಯೆ ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ. ಇದು ಒಂದು ಕಡೆ ಆದರೆ ಕಾಂಗ್ರೆಸ್ಸಿನ ಭಾಳಷ್ಟು ಮುಖ್ಯಮಂತ್ರಿ ಹಿಡಿದು ಇಡೀ ಮಂತ್ರಿ ಮಂಡಲ ಗೋಮಾತೆಯ ಬಗ್ಗೆ ಕನಿಕರಿಲ್ಲದ ಕಾರಣ ಮುಖ್ಯಮಂತ್ರಿಯವರೇ ಗೋಮಾಂಸ ತಿನ್ನುವುದಾಗಿ ಹೇಳುವ ಮನಸ್ಥಿತಿ ಇರುವುದರಿಂದ ದುಷ್ಟಶಕ್ತಿಗಳು ರಾಜ್ಯದಲ್ಲಿ ಹುಟ್ಟುತ್ತಾ ಇವೆ. ದುಷ್ಟಶಕ್ತಿ ರಾಜ್ಯದಲ್ಲಿ ಗೋಮಾತೆ ಕೆಚ್ಚಲ ಕೊಯ್ದು ಹೀನಾಯ ಕೃತ್ಯ ಎಸಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ಮಂಡಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಸಾಯಿಖಾನೆಗಳು ಸದ್ದಿಲ್ಲದೆ ಚಾಲನೆ ಇರುತ್ತವೆ. ಆದರೆ ಹಿಂದೂಗಳಾದ ನಾವು ಹಿಂದೂ ಧರ್ಮದಲ್ಲಿ ಯಾವುದೇ ಹಬ್ಬದ ಶುಭ ಸಂದರ್ಭದಲ್ಲಿ ಹಸುವಿನ ಪೂಜೆ ಮಾಡುತ್ತೇವೆ. ಹಸುವಿನಲ್ಲಿ 33 ಕೋಟಿ ದೇವಾಲಯಗಳು ವಾಸಿಸುತ್ತಾರೆ ಎಂದು ನಂಬಿದ್ದೇವೆ. ವಾಸ್ತುದೋಷ ನಿವಾರಣೆಗಾಗಿ ಗೋಮಾತೆಯನ್ನು ಹೊಸ ಮನೆ ಕಟ್ಟಿದಾಗ ಸ್ವಾಗತ ಮಾಡುತ್ತೇವೆ. ಆದ್ದರಿಂದ ಗೋಮಾತೆಯ ಪರವಾಗಿ ನನ್ನ ಸರ್ಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಒಂದನೇ ಪ್ರಶ್ನೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟ ನೊಸಲಿಗೆ ವಿಭೂತಿಯಾದೆ, ನೀ ನಾರಿಗಾದೆಯಲ್ಲಿ ಕಾಂಗ್ರೆಸ್ಸಿನ ಮನಸ್ಸುಗಳ ಮಾನವನೇ. ಹಾಲಾದೆ ಕರೆದರೆ, ಮೊಸರಾದೆ ಹೆಪ್ಪಿಟ್ಟರೆ, ಮೊಸರು ಕಡಿದರೆ ಬೆಣ್ಣೆಯೂ ನಾನಾದೆ, ಮೇಲಾದ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪಾದೆ, ನೀ ನಾರಿಗಾದೆಯಲ್ಲಿ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸಿದ ಮಾನವನೇ. ಹಾದಿ ಬೀದಿಲಿರೋ ಕಸದ ಹುಲ್ಲನ್ನೇ ಹುಡುಕಿ ಮೇದು ಮನೆಗೈದು ನಾ ಅಮೃತ ನೀಡುವೆ, ಅದನ್ನುಂಡು ನನಗೆ 2 ಬಗೆಯುತ್ತಿಲ್ಲ ಕಾಂಗ್ರೆಸ್ನ ಮನಸ್ಥಿತಿಯುಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನವನೇ. ನಿನ್ನ ತಾಯಿ ಜನ್ಮ ಕೊಟ್ಟಳು, ನಾನು ನಿನ್ನನ್ನು ಸಲುಗಿದೆ, ನನ್ನ ಕೆಚ್ಚಲನ್ನು ಕೊಯ್ದೆ,
ಈ ದುಷ್ಟ, ನೀನು ಮತ್ತೆ ಬಂದು ಕೇಳಿದರೆ ನಾನು ಹಾಲನ್ನೇ ಕೊಡುವೆ. ಭೂಮಿಯನ್ನು ಹಸುರಾಗಿಸಲು ನಾ ಗೊಬ್ಬರವನ್ನು ಕಟ್ಟೆ, ಆದರೆ ನೀನು ಮಾಡಿದೆ ನನಗೆ ನಿನಗಾರಿಗಾದೆಯಲು ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಕಲ್ಲ ಭೂಮಿಯನ್ನು ಅಗೆದು ಮಣ್ಣು ಮಾಡಿ ಬಿತ್ತನೆ ಭೂಮಿ ಹದ ಮಾಡುವ ಬಸವಣ್ಣನನ್ನು ಕೊಟ್ಟೆ. ನೀನೇನು ಕೊಟ್ಟೆ ನನಗೆ? ನಿನ್ನ ಆರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಹಸಿದ ನಿನ್ನ ಹೊಟ್ಟೆಗೆ ಅಮೃತವನ್ನು ಕೊಟ್ಟೆ. ನೀನೇನು ಕೊಟ್ಟೆ ನಿನ್ನ ಆರಿಗಾದೆಯೋ ಕಾಂಗ್ರೆಸ್ಸಿನ ದುಷ್ಟ ಮನುಷ್ಯತ್ವವುಳ್ಳ ಮಾನವನೇ. ಜಗದ ಜೀವಕುಲಕ್ಕೆ ಜೀವಾಮೃತ ಕೊಟ್ಟೆ. ನೀನೇನು ಕೊಟ್ಟೆ? ಜಗದ ಜನಗಳಿಗೆ ಕ್ಷೀರ ಸಾಗರ ನುಗ್ಗಿಸಿ ಡೈರಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟೆ. ನಾನು ಸತ್ತ ಮೇಲೆ ನಿನ್ನ ಕಾಲು ಬೆಂಕಿಯಲ್ಲಿ ಬೆಂದು ಹೋಗಬಾರ್ದೆಂದು ಚಪ್ಪಲಿಯನ್ನು ಕೊಟ್ಟೆ. ಕೊಟ್ಟ ಮಾತನ್ನು ತಪ್ಪಿ ನಡೆಯದೆ ವ್ಯಾಘ್ರನ ಮುಂದೆ ಬಂದು ನಿಂತು ನಿನ್ನ ಹಸವನ್ನು ಹಿಂಗಿಸಕೋ ಎಂದವಳು ನಾನು. ಅಂಥ ಕ್ರೂರ ವ್ಯಾಘ್ರನೇ ನನಗೆ ಪುಣ್ಯಕೋಟಿ ಎಂದು ನನ್ನನ್ನು ಹಿಂತಿರುಗಿ ಕಳಿಸಿದ್ದಕ್ಕೆ ನೀನು ಅದಕ್ಕಿಂತಲೂ ಕೀಳಾಗಿ ನಡೆದುಕೊಂಡೇ ಕಾಂಗ್ರೆಸ್ಸಿನ ದುಷ್ಟ ಮನಸ್ಸುಳ್ಳ ಮನವನ್ನೇ. 36 ಕೋಟಿ ದೇವತೆಗಳ ನಡುವಿನಲ್ಲಿ ನನ್ನ ದೇಹದ ಕಣಕಣ ನೆಲೆಸಿರುವುದೆಂದು ವೇದಶಾಸ್ತ್ರಗಳಲ್ಲಿ ದಾಖಲಾಗಿದ್ದರೂ ಕೂಡ ನಿನ್ನ ಆರಿಗಾದೆಯೋ ಕಾಂಗ್ರೆಸ್ ದುಷ್ಟ ಮಾನವನೇ. ತಿಳಿಗೇಡೆ ನನ್ನ ಮೇಲೆ ದೌರ್ಜನ್ಯ ಸಗಿದೆಲ್ಲ ನೀ ಎಷ್ಟು ಪುಣ್ಯವಂತ. ನಾನು ಮತ, ಪಂಥ, ಜಾತಿ, ಧರ್ಮ ಯಾವ ಪಕ್ಷನೂ ಕೂಡ ಅಂದಿಲ್ಲ. ನಾನೇನು ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯ ತೊಂದರೆ ಕೊಟ್ಟಿದ್ದೀನ? ಕಾಂಗ್ರೆಸ್ ಪಕ್ಷದ ಮನಸ್ಸುಗಳಂತ ಈ ಗೋಮಾತೆ ಬಗ್ಗೆ ನೀವು ವಿರೋಧವಾಗಿ ವರ್ತನೆ ನೋಡಿದಾಗ ನಿಮಗೇನಾದರೂ ಹಾಲು ಬಂದು ವಿಷ ಕೊಟ್ಟಿದ್ದೇನೆ ನಾನು? ಇಷ್ಟೆಲ್ಲ ನಿನ್ನ ಯಾವುದೂ ಪಕ್ಷ ಅನ್ನಲಾರದೆ ನಾವು ಜಗತ್ತಿಗಾಗಿ ದುಡಿದಿದ್ದೇನೆ. ಅದು ನೀನಂತ ನನಗೆ ಕಠೋರವಾದ ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಈ ಗೋಮಾತೆ ಸಾಕ್ತಕ್ಕಂಥ ಜಾಗಗಳಲ್ಲಿ ಏನು ಅನುದಾನ ಕಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಎಲ್ಲ ರೀತಿ ನೋಡಿದಾಗ ಈ ಕಾಂಗ್ರೆಸ್ ಸರ್ಕಾರ ಗೋಮಾತೆ ವಿರುದ್ಧ ಒಂದು ವರ್ತನೆ ಮಾಡ್ತಾ ಇದೆ. ನಿನ್ನಂಥ ಕ್ರೂರ ರಾಕ್ಷಕರಿಗೂ ಅಮೃತವನ್ನು ಮಾತಕೊಡು ಎಂದು ನನ್ನ ವಂಶದರು ಹೇಳಿದ್ದಾರೆ. ಆದರೆ ನಿನ್ನ ವಂಶರು ಏನು ಹೇಳಿದ್ದಾರೆ? ನಿನ್ನ ಆರಿಗಾಯೋ ಕಾಂಗ್ರೆಸ್ ದುಷ್ಟ ಮನಸ್ಸುಳ್ಳ ಮಾನವನೇ. ನಾನು ಕೊನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಆಕಳು ಮತ್ತು ಕರು ಇತ್ತು. ಆದರೆ ಆಕಳು ಮತ್ತು ಕರು ಚಿಹ್ನವನ್ನು ತೆಗೆದು ಹಾಕಿದಿರಿ. ನೀವು ಏನು ಚಿಹ್ನೆ ತೊಗೊಂಡಿರಿ? ಕೈ ಚಿಹ್ನೆಯನ್ನು ತೊಗೊಂಡಿದ್ದೀರಿ. ಕೈ ಚಿಹ್ನೆ ಯಾಕೆ ತೆಗೆದುಕೊಂಡಿದ್ದೀರಿ? ನಿಮ್ಮ ಆಕಳು ಮತ್ತು ನಮ್ಮ ಕೆಚ್ಚು ಕೊಯ್ಯಲು ನೀವು ಕೈಯನ್ನು ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಸಗಣಿಯನ್ನು ತೋರಿಸುವ ಮೂಲಕ, ಸಗಣಿಯನ್ನು ಎರಚುವ ಮೂಲಕ ಇವತ್ತು ಆ ಎರಚುವ ಒಂದು ದೃಶ್ಯವನ್ನು ತೋರಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ, ನರಳಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ ಆರ್ಕೆ ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾ ಫೇಶಿಯಲ್, ಬ್ರೈಟ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, ಬಿಬಿ ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ, ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟುಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು, ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ.
ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, ಎಸ್ ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9964156654 ಹಾಗೂ 9964006640.